20% ವಾಕಿಂಗ್ ಕಸ್ಟಮರ್ಸ್ ಬರ್ತಾರೆ, 30% ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇದ್ದಾರೆ. ಹೋಟೆಲ್ ಬಂದ ಮೇಲೆ ಸ್ವಿಗ್ಗಿ ಬಂದಿರೋದು ಅಥವಾ ಝೊಮ್ಯಾಟೊ ಬಂದದ್ದು. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತಿನ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ಬೆಂಗಳೂರು ಹೋಟೆಲ್ಲುಗಳ ಸಂಘದ ಗೌರವಾಧ್ಯಕ್ಷರಾದಂತ PC ರಾವ್ ಅವರಿದ್ದಾರೆ. ಆನ್ಲೈನ್ ಫುಡ್ ಡೆಲಿವರಿ ಸೇವೆಯಲ್ಲಿ ಸ್ವಿಗ್ಗಿ ಸಂಸ್ಥೆಯಿಂದ ಒಂದಷ್ಟು ಪಾರದರ್ಶಕತೆ ಕೊರತೆ ಇರುವಂತದ್ದು, ಒಂದಷ್ಟು ಸೇವೆಗಳು, ಒಂದಷ್ಟು ಚಾರ್ಜಸ್ ಗಳ ಸಂಬಂಧಪಟ್ಟಂತೆ ಪಾರದರ್ಶಕತೆ ಇಲ್ಲ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಆಗಸ್ಟ್ 15ರಿಂದ ಹೋಟೆಲ್ಗಳಿಂದ ಸ್ವಿಗ್ಗಿ ಸೇವೆಯನ್ನು ಸ್ಥಗಿತಗೊಳಿಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಯಾಕೆ ಈ ತೀರ್ಮಾನ, ಏನೇನ್ ಕಂಪ್ಲೇಂಟ್ ಇರುವಂತದ್ದು, ಈ ಸಂಬಂಧಪಟ್ಟಂತೆ PC ರಾವ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಈಗ ತಾವು ನಿರ್ಧಾರವನ್ನು ಕೈಗೊಂಡಿರುವಂತದ್ದು, ಒಂದಷ್ಟು ಪ್ರಶ್ನೆ ಎತ್ತಿರುವಂತದ್ದು, ಸ್ವಿಗ್ಗಿ ಆನ್ಲೈನ್ ಫುಡ್ ಡೆಲಿವರಿಯಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಮತ್ತೆ 15ರಿಂದ ನೀವು ಬಂದ್ ಮಾಡುವಂತ ನಿರ್ಧಾರ ಕೈಗೊಂಡಿರುವಂತದ್ದು ಏನ್ ಸರ್ ನಿರ್ಧಾರ ಇದು? ಪ್ರಪ್ರಥಮವಾಗಿ ಅವರು ನಮ್ಗೆ ಪೇ ಔಟ್ ಮಾಡೋದ್ರಲ್ಲಿ ಪಾರದರ್ಶಕತೆ ಇಲ್ಲ. ನಮಗೆ ಒಂದು ಸರ್ವಿಸ್ ಚಾರ್ಜ್ ಫಿಕ್ಸ್ ಮಾಡ್ತಾರೆ ಒಂದೊಂದು ಹೋಟೆಲ್ನವರಿಗೆ 20%, 25%. ಅದನ್ನು ಮಾತ್ರ ಕಡಿತ ಮಾಡಿ ಉಳಿದ ಹಣವನ್ನು ಹೋಟೆಲ್ ಮಾಲೀಕರಿಗೆ ಸಂದಾಯ ಮಾಡಬೇಕು. ನಮ್ಮದು ಟೋಟಲ್ ಟ್ರಾನ್ಸಾಕ್ಷನ್ 2 ಲಕ್ಷ ಆದ್ರೆ ಅವರು ಕೇವಲ 80,000 ಇಲ್ಲ 90,000 ಆ ರೀತಿ ಲೆಸ್ ದೆನ್ 50% ಪೇ ಔಟ್ ಮಾಡ್ತಾರೆ. ನಮ್ಮ ಸರ್ವಿಸ್ ಚಾರ್ಜು ಆಗಿಂದಾಗೆ ಏರಿಸಿಕೊಂಡೇ ಬರ್ತಾರೆ. ಅದು ಒಂದು ರೀತಿ. ಆದರೆ ಅದಲ್ಲದೆ ನಮಗೆ ಅನುಮತಿ ಪಡೆಯದೆ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಪಾಪ್ಅಪ್ ಚಾರ್ಜಸ್, ಈ ರೀತಿ ಹಲವಾರು ಅಡಿಷನಲ್ ಚಾರ್ಜಸ್ ಅನ್ನು ಹಾಕಿ ನಮ್ಮ ಹೋಟೆಲ್ ಮಾಲೀಕರಿಗೆ ಬಹಳಷ್ಟು ಕಡಿಮೆ ಪೇ ಔಟ್ ಮಾಡ್ತಾರೆ. ಇದನ್ನು ನಾವು ಹಲವು ಬಾರಿ ತಿಳಿಸಿದ್ದೇವೆ, ಅವರಿಗೆ ರೈಟಿಂಗ್ ನಲ್ಲೂ ಕೊಟ್ಟಿದ್ದೇವೆ, ಕರೆಕ್ಟ್ ಆಗಿ ಪೇ ಮಾಡಿ, ಡಿಸ್ಪರ್ಸ್ ಮಾಡಿ ಅಂತ. ಇದರ ಜೊತೆಗೆ ಸರ್ಕಾರಕ್ಕೆ ಕಟ್ಟುವ GST ಮೇಲೆ ಕೂಡ ಸರ್ವಿಸ್ ಚಾರ್ಜ್ ತಗೊಳ್ತಾರೆ. ಅದು ಕೂಡ ಅವೈಜ್ಞಾನಿಕ. ನಾವು ಇದನ್ನು ಹೇಳುತ್ತಾ ಬರ್ತಾ ಇದ್ದೇವೆ. ಈಗ ಬೇರೆ ಅನಿವಾರ್ಯವಾಗಿದೆ. ಮತ್ತೊಮ್ಮೆ ಅವರನ್ನು ಕರೆದು ನೆಕ್ಸ್ಟ್ 2 weeks ನಲ್ಲಿ ಇದನ್ನು ಸರಿಪಡಿಸದೇ ಇದ್ರೆ ಸ್ವತಂತ್ರ ದಿವಸ ಅಂದ್ರೆ ಆಗಸ್ಟ್ 15ನೇ ತಾರೀಕು ನಮಗೆ ಇದರಿಂದ ವಿಮುಕ್ತಿ ಆಗಬೇಕು. ಸಂಪೂರ್ಣವಾಗಿ ಬೆಂಗಳೂರಿನ ಎಲ್ಲ ಸಂಘಟನೆಗಳು ಸೇರಿ, ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್, NRIA, ಬೇಕರಿ ಅಸೋಸಿಯೇಷನ್, ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್, ಬ್ಯಾಂಗ್ಳೂರ್ ಹೋಟೆಲ್ ಅಸೋಸಿಯೇಷನ್ ಎಲ್ಲರೂ ಸೇರಿ ಸ್ವಿಗ್ಗಿಯಿಂದ ಹೊರಗಡೆ ಬರಬೇಕಾಗಿದೆ. ಇದು ಅನಿವಾರ್ಯ. ಸರ್, ಇದು ಇಲ್ಲಿ ಒಂದು ಅಂಶವನ್ನ ಹೇಳಿದ್ದೀರಾ, ಒಟ್ಟು ಏನು ಸ್ವಿಗ್ಗಿ ಫುಡ್ ಆರ್ಡರ್ ಮಾಡಿದ ನಂತರ ಒಟ್ಟು ಮೊತ್ತ ಇರ್ತಲ್ವಾ, ಅದರಲ್ಲಿ 50% ಕಡಿಮೆ ಪಾವತಿಯನ್ನ ಕೊಡ್ತಾರೆ ಸ್ವಿಗ್ಗಿ ಅವರು ಅಂತ. ಅಂದ್ರೆ ಈಗ ಉದಾಹರಣೆಗೆ 200 ರೂಪಾಯಿ ನೀವು ಫುಡ್ ಆರ್ಡರ್ ಮಾಡಿದ್ರೆ ಅದರ ಬೆಲೆ ಬರುವಂತ ನಿಮ್ಗೆ 100 ರೂಪಾಯಿಗಿಂತ ಕಡಿಮೆ ಕೊಡ್ತಾರಂತ. ಅಂದ್ರೆ ನಿಮಗಿಂತ ಲಾಭ ಜಾಸ್ತಿ ಇದೆಯಾ, ಅಥವಾ ಇದ್ರ ಗ್ರಾಹಕರ ಮೇಲೆ ದೊಡ್ಡ ಒಂದು ಮೋಸ ಅಲ್ವಾ ಈ ರೀತಿ ಇಷ್ಟೊಂದು ದೊಡ್ಡ ಮಾರ್ಜಿನ್ ಅಲ್ಲಿ ಲಾಭ ಇಟ್ಕೊಳ್ಳುವಂಥದ್ದು? ಖಂಡಿತ ಇದು ಗ್ರಾಹಕರ ಮೇಲೆಯೂ ದೊಡ್ಡ ಹೊರೆ ಆಗ್ತಾ ಇದೆ. ಲಾಂಗ್ ಡಿಸ್ಟೆನ್ಸ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್, ವಿಧವಾದ ಚಾರ್ಜಸ್ ಅನ್ನು ತರ್ತಾರೆ. ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಪಾಪಿಂಗ್ ಚಾರ್ಜಸ್ ಅಂತ. ಗ್ರಾಹಕರಿಗೂ ಹೊರೆ, ಈ ಕಡೆಯಿಂದ ಮಾಲೀಕರಿಗೂ ಹೊರೆ, ಇಬ್ಬರಿಗೂ ಹಣ ಬರ್ತಾ ಇಲ್ಲ. ಅವರು ಬಹಳ ಒಂದು ಅವೈಜ್ಞಾನಿಕವಾದ ಲೆಕ್ಕವನ್ನು ಹಾಕ್ತಾರೆ. ನಮ್ಗೆ ಅಡ್ವರ್ಟೈಸ್ಮೆಂಟ್ ಚಾರ್ಜ್ ಕೊಡ್ಬೇಕಾದ್ರೆ ಅವರು ಖರ್ಚು ಮಾಡಿಕೊಳ್ಬೇಕು. ನಾವು ಸರ್ವಿಸ್ ಚಾರ್ಜ್ ಬಿಟ್ಟು ಉಳಿದ ಹಣ ನಮ್ಗೆ ಸಂದಾಯ ಆಗ್ಬೇಕು. ಸರ್ವಿಸ್ ಚಾರ್ಜ್ ಎಷ್ಟೇ ಫಿಕ್ಸ್ ಮಾಡ್ಲಿ, 10% ಫಿಕ್ಸ್ ಮಾಡ್ಲಿ, 20% ಫಿಕ್ಸ್ ಮಾಡ್ಲಿ, 25 ಮಾಡ್ಲಿ, ಅದು ಕಡಿತ ಮಾಡಿ ಉಳಿದ ಹಣ ಹೋಟೆಲ್ ಮಾಲೀಕರಿಗೆ ಬರಬೇಕು. ಇವರು ಆ ರೀತಿ ಇಲ್ಲ. ಬಹಳಷ್ಟು ವಿಧವಾದ ಟ್ಯಾಕ್ಸ್ಗಳು, ವಿಧವಾದ ಚಾರ್ಜಸ್, ಅವರದು ಚಾರ್ಜಸ್ ಅಂತ ಹೇಳ್ಕೊಂಡು ಮಾಲೀಕರ ಮೇಲೆ ಹಾಕ್ತಾರೆ. ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದ ಹೋಟೆಲ್ ಮಾಲೀಕರು, ಕೆಲವು ಮಧ್ಯಮ ವರ್ಗದ ಹೋಟೆಲ್ ಮಾಲೀಕರಿಗೆ ದಿನನಿತ್ಯ ಅದನ್ನು ನೋಡಕ್ಕಾಗಲ್ಲ, ಟ್ರ್ಯಾಕಿಂಗ್ ಮಾಡಕ್ಕಾಗಲ್ಲ, ಫಾಲೋ ಅಪ್ ಮಾಡಕ್ಕಾಗಲ್ಲ. ಒಂದು ಅಮೌಂಟ್ ಬಂದ್ಬಿಡ್ತದೆ ಅವರಿಗೆ ಅಷ್ಟೇ. ಅವರು ಅದನ್ನು ರೀಕನ್ಸಿಲೇಷನ್ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇವರು ಸರಿಯಾದ ಸ್ಟೇಟ್ಮೆಂಟ್ ಕೂಡ ಕೊಡಲ್ಲ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಕೂಡ ಕೊಡಲ್ಲ. POS ಕೇಳಿದ್ರೆ ಇನ್ನೊಬ್ಬರಿಗೆ ಹೇಳ್ತೇವೆ, ಮತ್ತೊಬ್ಬರಿಗೆ ಹೇಳ್ತೇವೆ ಅಂತ ಹಾರಿಸ್ಕೊಂಡೇ ಬರ್ತಾರೆ. ಈಗ ಹಲವಾರು ತೊಂದರೆಗಳಿದೆ. ಇದನ್ನು ಅವರಿಗೆ ಸರಿಪಡಿಸಲು ಸಿಸ್ಟಮ್ ಇನ್ ಪ್ಲೇಸ್ ಮಾಡಲು ಇನ್ನ 2 ವಾರ ಅವಕಾಶವಿದೆ. ನಮ್ಮ ಗ್ರಾಹಕರಿಗೆ ಸ್ವಲ್ಪ ಮಟ್ಟಿನ ತೊಂದರೆ ಆಗಬಹುದು. ಆದರೂ ಅದಕ್ಕೋಸ್ಕರನೇ ನಾವು ಸ್ವಿಗ್ಗಿಗೆ ಮಾತ್ರ ತೆಗೆದುಕೊಳ್ಳುವಂತ ಗ್ರಾಹಕರಿಗೆ ತೊಂದರೆ ಆಗಬಹುದು. ಅದನ್ನು ಪರಿಗಣಿಸಿ ಅವರಿಗೆ 2 ವಾರ ಸಮಯ ಅವಕಾಶ ಕೊಡ್ತಾ ಇದ್ದೇವೆ. ಒಂದು ವಿಚಾರ ಏನಂದ್ರೆ, ಹೋಟೆಲ್ ಬಂದ ಮೇಲೆ ಸ್ವಿಗ್ಗಿ ಬಂದಿರೋದು ಅಥವಾ ಝೊಮ್ಯಾಟೊ ಬಂದದ್ದು.
ಸ್ವಿಗ್ಗಿ ಝೊಮ್ಯಾಟೊ ಬಂದ ಮೇಲೆ ಹೋಟೆಲ್ ಬಂದದ್ದಲ್ಲ. ಹೋಟೆಲ್ ಅನ್ನು ನಂಬಿ ಸ್ವಿಗ್ಗಿ ಝೊಮ್ಯಾಟೊ ಇರಬೇಕು. ಸ್ವಿಗ್ಗಿ ಝೊಮ್ಯಾಟೊ ನಂಬಿಕೊಂಡು ಹೋಟೆಲ್ ಇರ್ಲಿಕ್ಕೆ ಆಗೋದಿಲ್ಲ. ನಮಗೆ 70% ವಾಕಿಂಗ್ ಕಸ್ಟಮರ್ಸ್ ಬರ್ತಾರೆ, 30% ನಷ್ಟು ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಇದ್ದಾರೆ. ಸ್ವಿಗ್ಗಿಯಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಸ್ವಿಗ್ಗಿ ಕೆಲವು ಈ ಟ್ರಾಫಿಕ್ ಬ್ಲಾಕಿಗೆ, ಈ ಅನಿವಾರ್ಯ ಪರಿಸ್ಥಿತಿಗಳಿಗೆ ಬಹಳಷ್ಟು ಜನ ಊಟವನ್ನು ಮನೆಗೆ ತರಿಸ್ಕೊಳ್ತಾರೆ. ಅದು ಗ್ರಾಹಕರಿಗೆ ಅನಿವಾರ್ಯತೆ ಇದೆ, ತರಿಸ್ಕೊಳ್ಳಿ. ಆದರೆ ಈ ರೀತಿಯಾಗಿ ಗ್ರಾಹಕರಿಗೂ ಹೊರೆ ಮಾಡುವುದು, ಮಾಲೀಕರಿಗೂ ಹೊರೆ ಮಾಡಿ ನಮ್ಮ ಬೆಳವಣಿಗೆಗೆ ಕುಂಠಿತ ಮಾಡುವುದು, ಅದು ಮಧ್ಯಮ ವರ್ಗದ ಹಲವಾರು ಹೋಟೆಲ್ಗಳಿಗೆ ಬಹಳ ಸಂಕಷ್ಟವಾಗಿದೆ ಈ ಸ್ವಿಗ್ಗಿ ಝೊಮ್ಯಾಟೊದಿಂದ. ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಾದ್ರೆ ನಾವು 2 ವಾರಗಳ ಅವಕಾಶ ಕೊಟ್ಟಿದ್ದೇವೆ. ಸರಿಪಡಿಸ್ಲಿ, ಖಂಡಿತ ನಾವು ಅವ್ರ ಜೊತೆ ಇರ್ತೇವೆ. ಸರಿಪಡಿಸ್ಲಿಕ್ಕೆ ಆಗದಿದ್ರೆ ನಮ್ಮ ಸಮರ್ಪಕವಾದ ನಿವೇದನೆಗಳನ್ನು ಅವರು ಸರಿಯಾಗಿ ಆನ್ ರೂಟ್ ತರದೇ ಇದ್ರೆ, ರೆಗ್ಯುಲರೈಸ್ ಮಾಡದಿದ್ರೆ, ಪೇಮೆಂಟ್ ಸಿಸ್ಟಮ್ ಅನ್ನು ಕರೆಕ್ಟ್ ಮಾಡದೇ ಇದ್ರೆ ಬೇರೆ ವಿಧಿಯೇ ಇಲ್ಲ. ಸ್ವಿಗ್ಗಿ ಬೆಂಗಳೂರು ನಗರದಲ್ಲಿ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಇದು ಬೇರೆ ರಾಜ್ಯದಲ್ಲಿಯೂ ಇದೇ ರೀತಿ ಸಮಸ್ಯೆ ಇದೆ, ಬೇರೆ ರಾಜ್ಯಕ್ಕೂ ಹರಡಬಹುದು. ಅಲ್ಲಿ ಕೂಡ ಈಗಾಗಲೇ ನಾವು ಸಂಘ ಸಂಸ್ಥೆಗಳ ಜೊತೆ ಮಾತಾಡಿದ್ದೇವೆ. ಅದನ್ನು ಚಿಂತನ ಮಂಥನ ಅವರು ಕೂಡ ಮಾಡುವಂತ ಅಗತ್ಯತೆ ಇದೆ. ಸರ್, ನೀವು ಹೇಳೋ ಪ್ರಕಾರ ನೋಡಿದ್ರೆ ಇಷ್ಟೆಲ್ಲ ನಿಮ್ಗೆ ಅವ್ಯವಸ್ಥೆ ಮತ್ತೆ ಇಷ್ಟೆಲ್ಲ ಕೂಡ ಒಂದಷ್ಟು ಲೂಪ್ ಹೋಲ್ಸ್ ಇರುವಂತದ್ದು ಮತ್ತೆ ಒಂದಷ್ಟು ಪಾರದರ್ಶಕತೆ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಇವು ಯಾವ ಗಮನಕ್ಕೆ ತಂದಿಲ್ವಾ ನೀವು? ಈಗ ನಿಮ್ಗೆ 50% ಹೆಚ್ಚು ಕಡಿಮೆ ಪಾವತಿ ನಿಮ್ಗೆ ಮಾಡ್ತಾರೆ ರೇಟ್ ಅಲ್ಲಿ. ಮತ್ತೊಂದ್ ಕಡೆ ನಿಮ್ಗೆ ಒಂದು ಔಟ್ಪುಟ್ ಅಂತ ಜಾಹೀರಾತು ಸಂಬಂಧಪಟ್ಟಂತೆ ಕೂಡ ಇರುವಂತದ್ದು, ಅದನ್ನ ಇವೆಲ್ಲವೂ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಇವ್ ಯಾವ ಕೂಡ ನಿಮ್ಗೆ ಸಮಸ್ಯೆ ಗಮನಕ್ಕೆ ಬಂದಿದ್ರು ಕೂಡ ಅವ್ರು ತರ್ಲಿಲ್ವಾ, ಅಥವಾ ತಂದ್ರು ಕೂಡ ನಿರ್ಲಕ್ಷ್ಯ ವಹಿಸಿದಾರಾ? ಸಮಸ್ಯೆ ಸುಮಾರು 8-10 ತಿಂಗಳಿಂದ ಬರ್ತಾನೆ ಇದೆ. ಒಂದೊಂದು ಕಡೆ ಬರ್ತಾ ಇತ್ತು ಅಷ್ಟೇ. ಅದನ್ನು ಕೆಲವೊಂದನ್ನು ಅವರು ಸರಿಪಡಿಸ್ಲಿಕ್ಕೆ ನಾವು ಮಾಡ್ತಿದ್ದೇವೆ, ಸರಿಪಡಿಸ್ತೇವೆ. ಒಂದು 3-4 ಸಂಸ್ಥೆಗಳಿಗೆ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ. ಬಹಳಷ್ಟು ಸ್ಟ್ರಗಲ್ ಆದ್ಮೇಲೆ 3 ತಿಂಗಳು ಮಾತಾಡಿ 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 ತಪ್ಪೆಲ್ಲಾಗಿದೆ ಅಂತ ನೋಡ್ಕೊಂಡು ಒಂದು 3-4 ಸಂಸ್ಥೆಗೆ ಹಣವನ್ನು ವಾಪಸ್ ಕೊಡಿಸಿದ್ದೇವೆ. ಅದು ಬೇರೆ ವಿಚಾರ. ಆದ್ರೆ ಇದು ಮತ್ತೆ ಸಮಸ್ಯೆ ಆಗ್ತಾನೆ ಇರುತ್ತೆ. ನಿನ್ನೆ ತಪ್ಪು ಮಾಡಿದ್ದನ್ನೇ ಮತ್ತೆ ಇವತ್ತು 3 ಕಡೆ ತಪ್ಪು ಮಾಡ್ತಾರೆ. ಇವತ್ತು 3 ಹೋಟ್ಲಿಗೆ ಮಾಡಿದ ತಪ್ಪನ್ನೇ ನಾಳೆ 30 ಹೋಟ್ಲಿಗೆ ಮಾಡ್ತಾ ಇದ್ದಾರೆ. ಇಂದು ಸರಿಸಮಾನ ಸಾಧಾರಣ ಬೆಂಗಳೂರಿನ ಎಲ್ಲಾ ಸ್ವಿಗ್ಗಿ ಹೋಟೆಲ್ ಮಾಲೀಕರಿಗೆ ಈ ರೀತಿಯ ತೊಂದರೆಗಳಾಗ್ತಾ ಇದೆ. ಅವರು ನಾವು ಪರ್ಮಿಷನ್ ತೆಗೆದುಕೊಳ್ಳದೆ, ನಮ್ಮ ಅನುಮತಿ ಇಲ್ಲದೆ ನಮ್ಮ ಹೋಟ್ಲನ್ನು ಅವರೇನು ಮಾರ್ಕೆಟ್ ಮಾಡುವಂತ ಅಗತ್ಯ ಇಲ್ಲ. ಹೋಟೆಲಿಗೆ ಮಾಲೀಕರು ನಾವು, ಅವರು ತಾವೇ ಮಾಲೀಕರು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅವರೇ ಡಿಸ್ಕೌಂಟ್ ಕೊಡೋದು, ಅವರೇ ರೇಟ್ ನಿರ್ಧರಿಸುವುದು, ಅವರೇ ನಮ್ಮ ಹೋಟ್ಲನ್ನು ಮಾರ್ಕೆಟ್ ಮಾಡ್ತೇವೆ ಅಂತ ಆಪ್ ನಲ್ಲಿ ಹಾಕುದು, ಇದು ಸಮಂಜಸವಲ್ಲ. ಸರ್, ಮಾಲೀಕರಿಗೆ ಇದು ಎಷ್ಟು ತೊಂದರೆ ಆಗ್ತಾ ಇದೆ ಅಥವಾ ಮಾಲೀಕರಿಗೆ ಎಷ್ಟು ನಷ್ಟ ಆಗ್ತಾ ಇದೆ, ಅದರ ಜೊತೆಗೆ ಗ್ರಾಹಕರಿಗೂ ಕೂಡ ಅಷ್ಟೇ ಒಂದು ದುಬಾರಿ ಬರೆ ಬೀಳ್ತಾ ಇದೆಯಲ್ಲ, ಅಂದ್ರೆ ದುಬಾರಿ ಪರಿಣಾಮ ಬೀಳ್ತಾ ಇದೆಯಲ್ವಾ ಗ್ರಾಹಕರ ಮೇಲೂ ಕೂಡ ಹೊರೆ ಬೀಳ್ತಾ ಇದೆ. ಖಂಡಿತ ಗ್ರಾಹಕರಿಗೂ ಇದು ತೊಂದರೆನೇ. ಗ್ರಾಹಕರಿಗೂ ಅಧಿಕವಾಗಿ ಬೆಲೆ ಕೊಡಬೇಕಾಗಿದೆ. ಅವರಿಗೂ ಹೆಚ್ಚಿನ ಕಷ್ಟ ಇದೆ. ಅವರು ಹೆಚ್ಚಿನ ಗ್ರಾಹಕರು ಇವಾಗಿನ ಯಂಗ್ಸ್ಟರ್ಸ್ಗಳು ಬೆಲೆಯನ್ನು ನೋಡ್ತಾ ಇಲ್ಲ. ಒಂದು ಹೋಟೆಲ್ನ ಬೆಲೆಗೂ ಅವರು ಮನೆಗೆ ತರುವಂತ ಸ್ವಿಗ್ಗಿಯ ತಿಂಡಿ ತಿನಿಸುಗಳ ಬೆಲೆಗೂ ಬಹಳಷ್ಟು ಅಂತರವಿದೆ. ಇಷ್ಟೇ ಇರ್ಬೋದು ಅಂತ ಕೂಡ ತಿಳ್ಕೊಂಡಿರ್ಬೋದು ಅಲ್ವಾ ಸರ್? ಅದು ಇಷ್ಟೇ ಇರ್ಬೋದು ರೇಟ್ ಅಂತ ಕೂಡ ತಿಳ್ಕೊಂಡಿರ್ಬೋದು ಮೋಸ್ಟ್ಲಿ. ಅವರು ಕೂಡ ಅದರ ಕಡೆಗೆ ಅಷ್ಟು ಗಮನ ಹರಿಸ್ತಾ ಇಲ್ಲ. ಬಟ್ ಮಾಲೀಕರಿಗೆ ಸಂಪೂರ್ಣವಾದ ಕೊರತೆ ಆಗ್ತಾ ಇದೆ. ಮಾಲೀಕರಿಗೆ ದಿನನಿತ್ಯ, ಗ್ರಾಹಕರಿಗೆ ಈ ವಾರಕ್ಕೆ 1 ಸಲ ತರಿಸಬಹುದು ಅಥವಾ ವಾರಕ್ಕೆ 2 ಸಲ ತರಿಸಬಹುದು. ಅವರಷ್ಟು ಅದಕ್ಕೆ ತಲೆಗೆ ಹಚ್ಚಿಕೊಂಡಿರೋದಿಲ್ಲ. ಆದ್ರೆ ಮಾಲೀಕರಿಗೆ ಹಂಗೆ ಅಲ್ಲ. ಮಾಲೀಕರಿಗೆ ದಿನನಿತ್ಯ 10,000 ವ್ಯಾಪಾರ ಆದ್ರೆ ಕೇವಲ 4,000 5,000 ನಮ್ಗೆ ಸಂದಾಯ ಆದ್ರೆ ಅದು ಯಾವ ನ್ಯಾಯ? ಒಂದು ಜನಸಾಮಾನ್ಯರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಈಗ ಒಂದು ದೋಸೆ, ಈಗ ಒಂದು 200 ರೂಪಾಯಿ ದೋಸೆ ಆರ್ಡರ್ ಮಾಡಿದ್ರೆ ಅದ್ರ ನಿಜವಾದ ಬೆಲೆ ಎಷ್ಟಿರುತ್ತೆ ಒಂದು ಅಂದಾಜು, ಅಥವಾ 100 ರೂಪಾಯಿ ಒಂದು ವಸ್ತು ಆರ್ಡರ್ ಮಾಡಿ ನೀವು ಹೇಳೋ ಪ್ರಕಾರ 50%ಕ್ಕಿಂತಲೂ ಕಡಿಮೆ ಪಾವತಿ ನಮ್ಗೆ ಮಾಡ್ತಾ ಇದಾರೆ ಅಂತ ಅಂದ್ರೆ ನಿಜವಾದ ಬೆಲೆ ಎಷ್ಟಿರುತ್ತೆ, ಇವ್ರು ಎಷ್ಟು ತೆಗೆದುಕೊಳ್ತಾ ಇದಾರೆ, ಗ್ರಾಹಕರ ಬೆಲೆ ಎಷ್ಟು ಆಗ್ತಾ ಇದಾರೆ, ನಿಮಗೆ ಎಷ್ಟು ಕೊಡ್ತಾ ಇದ್ದಾರೆ, ನಿಜವಾದ ಬೆಲೆ ಎಷ್ಟಿರುತ್ತೆ, ಇಲ್ಲಿ ಮೋಸ ಆಗ್ತಾ ಇದೆ. ಗ್ರಾಹಕರಿಗೆ ಬಹುದೊಡ್ಡ ಮೋಸ ಆಗ್ತಾ ಇದೆ. ಅದು ಮೋಸ ಅಂದ್ರೆ ರೇಟ್ ನಲ್ಲಿ ಅವರಿಗೆ, ಯಾಕಂದ್ರೆ ಡೆಲಿವರಿ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್, ಅದರ ಮೇಲೆ GST ಎಲ್ಲ ಬಿದ್ದಾಗ ಗ್ರಾಹಕರಿಗೆ ಹೊರೆ ಆಗೇ ಆಗುತ್ತೆ. ಒಂದು 100 ರೂಪಾಯಿಯ ದೋಸೆ 175 180 ರೂಪಾಯಿ ಕೊಟ್ಟು ತಗೊಳ್ತಾರೆ ಗ್ರಾಹಕರು. ನಮಗೆ ಅದೇ ದೋಸೆಗೆ 60 ರೂಪಾಯಿ 70 ರೂಪಾಯಿ ನಮ್ಗೆ ಸಿಗುತ್ತೆ. ಇದು ಇಬ್ಬರಿಗೂ ಲಾಸ್ ಆಗೋದ ಕಾರಣ
ಅದರಲ್ಲಿ ಹೆಚ್ಚಿಗೆ ಮಾಲೀಕರಿಗೆ ದಿನನಿತ್ಯ ಲಾಸ್ ಆಗುತ್ತೆ. ಗ್ರಾಹಕರು ಒಂದೊಂದು ದಿವಸ ತರಿಸ್ಕೊಳ್ತಾರೆ. ಎಲ್ಲಾ ಗ್ರಾಹಕರು ಫುಡ್ ಹೋಟೆಲ್ ತಿನ್ನದೆ ಅಲ್ಲಿಗೆ ಹೋಗುದಿಲ್ಲ. ನಮ್ಗೆ ಅವ್ರಿಗೆ ಅನಿವಾರ್ಯತೆ ಇದ್ದಾಗ, ರಾತ್ರಿ ಲೇಟ್ ಆಗಿ ಬಂದಾಗ, ಅಥವಾ ಮಳೆ ಬರ್ತಾ ಇದ್ರೆ, ಅಥವಾ ಫುಡ್ ಬೇಕು ಅಂತ ಅರ್ಜೆಂಟ್ ಫುಡ್ ಬೇಕು, ಹೋಟ್ಲಿಗೆ ಹೋಗ್ಲಿಕ್ಕೆ ಸಮಯ ಇಲ್ಲ, ಟ್ರಾಫಿಕ್ ತುಂಬಾ ಇರ್ತದೆ, ಅವೆಲ್ಲ ಉದ್ದೇಶದಿಂದ ಮನೆಗೆ ತರಿಸ್ಕೊಳ್ತಾರೆ, ಇಲ್ಲ ಆಫೀಸಿಗೆ ತರಿಸ್ಕೊಳ್ತಾರೆ. ಆದ್ರೆ ಮಾಲೀಕರಿಗೆ ದಿನನಿತ್ಯ ಪ್ರತಿ ಪ್ರಾಡಕ್ಟ್ ನಲ್ಲೂ ಲಾಸ್ ಆಗ್ತದೆ. ಈ ಎರಡು ಉದ್ದೇಶದಿಂದ ನಾವು ಸೇರ್ಕೊಂಡು ಈ ರೀತಿ ಸಮಂಜಸವಾದಂತ ಒಂದು ಟ್ರಾನ್ಸ್ಪರೆನ್ಸಿ ಬಿಸ್ನೆಸ್ ನಡಿಬೇಕು ಅಂತ ಉದ್ದೇಶದಿಂದ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. 2 ವಾರ ಕಾದು ನೋಡೋಣ ಏನ್ ಮಾಡ್ತಾರೆ. ಏನಾದ್ರೂ ಒಂದಷ್ಟು ನಿಯಮಗಳು ತರಬೇಕು, ಈ ರೀತಿ ಒಂದು ಬಹಿರಂಗವಾಗಿ ಈ ತರ ಪ್ರಕಟ ಮಾಡಬೇಕು, ಆ ತರದ್ ಏನಾದ್ರು ನೀವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಈಗ ಟ್ರಾನ್ಸ್ಪರೆನ್ಸಿ ಇನ್ ಬಿಸ್ನೆಸ್ ಇಸ್ ಅವರ್ ಮೋಟಿವ್. ಎಲ್ಲವೂ ನಾವು ಎಷ್ಟು ಡಿಡಕ್ಷನ್ ಆಗ್ಬೇಕು ಅಂತ ನಾವು ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಅಗ್ರಿಮೆಂಟ್ ಮಾಡಿಕೊಳ್ತೇವೆ. ಆ ಅಗ್ರಿಮೆಂಟ್ ಪ್ರಕಾರ ಡಿಡಕ್ಟ್ ಮಾಡ್ಲಿ ಸರ್ವಿಸ್ ಚಾರ್ಜ್ ಅನ್ನು. ಅದು ಬಿಟ್ಟು ಹೆಚ್ಚುವರಿಯಾಗಿ ಕಡಿತ ಮಾಡಬಾರ್ದು, ಸಮರ್ಪಕವಾಗಿ ಕ್ಲೇಮ್ ಮಾಡಬೇಕು. ಅವರದ್ದು ಹೆಚ್ಚುವರಿ ಸರ್ವಿಸ್ ಚಾರ್ಜ್ ಅದು ಗ್ರಾಹಕರಿಂದ ಪಡಿತಾ ಇದಾರೋ ಅಥವಾ ನಿಮ್ಮಿಂದ ಪಡಿತಾ ಇದಾರೋ? ನಮ್ಮಿಂದ ಪಡಿತಾ ಇದ್ದಾರೆ, ನಮ್ಮಿಂದ ಕಟ್ ಮಾಡ್ತಾರೆ. ನೀವು ಆ ರೀತಿ ಮಾಡಿ ನಿಮ್ಮಿಂದ ಬಿಟ್ಟು ಗ್ರಾಹಕರಿಗೆ ಆಗ್ತಾರೆ, ಹಾಗಾದ್ರೆ ಗ್ರಾಹಕರಿಗೂ ಕೂಡ ಹೊರೆ ಆಗುತ್ತಲ್ವಾ? ಗ್ರಾಹಕರಿಗೆ ಲಾಂಗ್ ಡಿಸ್ಟೆನ್ಸ್ ಚಾರ್ಜಸ್ ಮತ್ತೆ ಡೆಲಿವರಿ ಚಾರ್ಜಸ್ ಅದರ ಹೊರೆ ಆಗ್ತದೆ. ಈ ಹೆಚ್ಚುವರಿ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಡಿಸ್ಕೌಂಟ್, ಪಾಪ್ಅಪ್ ಚಾರ್ಜಸ್ ಎಲ್ಲ ಹೋಟೆಲ್ ಮಾಲೀಕರ ಮೇಲೆ ಹೋಗ್ತದೆ. ಅದೆಲ್ಲ ಕಡಿಮೆ ಆದ್ರೆ ಗ್ರಾಹಕರಿಗೂ ಕೂಡ ಒಂದಷ್ಟು ಈ ತಿಂಡಿ ಮೇಲೆ, ಫುಡ್ ಮೇಲೆ ಒಂದಷ್ಟು ಕಡಿಮೆ ಬೆಲೆ ಸಿಗುತ್ತಲ್ವ, ಒಂದಷ್ಟು ಕಡಿಮೆ ಆಗುತ್ತಲ್ವಾ? ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿಪಡಿಸಿದ್ರೆ ಗ್ರಾಹಕರಿಗೂ ಕಡಿಮೆ ಬೆಲೆಯಲ್ಲಿ ಬರ್ತದೆ. ಇದಲ್ಲದೆ ಇದರ ಜೊತೆಗೆ ಈಗಾಗಲೇ ನಾವು ಓನ್ಲಿ ಅನ್ನುವ ಪ್ಲಾಟ್ಫಾರ್ಮ್ ಜೊತೆ ಮಾತುಕತೆ ಮಾಡಿ ಟೈಅಪ್ ಮಾಡಿಕೊಂಡಿದ್ದೇವೆ. ರ್ಯಾಪಿಡೋ ಕಂಪನಿಯವರು ಅವರು 0 ಸರ್ವಿಸ್ ಚಾರ್ಜ್ ನಲ್ಲಿ ಡೆಲಿವರಿ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ, ಬಹಳಷ್ಟು ಹೋಟೆಲ್ಗಳು ಇವಾಗ ಓನ್ಲಿಗೆ ಆಲ್ರೆಡಿ ಟೈಅಪ್ ಆಗಿದ್ದಾರೆ. ಅದು ಒಂದು ರ್ಯಾಪಿಡೋ ಸಂಸ್ಥೆ. ಇದು ಕಾದು ನೋಡೋಣ. ಮುಂದಿನ ಮತ್ತೆ ಇನ್ನೊಂದು ತಿಂಗಳು ಅಥವಾ 15 ದಿವಸದಲ್ಲಿ ಫ್ಲಿಪ್ಕಾರ್ಟ್ ಕಂಪನಿಯವರು ಬರ್ತಾ ಇದ್ದಾರೆ ಫುಡ್ ಡೆಲಿವರಿಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೂ ಹೇಳ್ತಾ ಇರೋದು, ನಮ್ಮ ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶ ನಮಗೂ ಕೂಡ ಇದೆ. ಯಾಕಂದ್ರೆ ನಾವು ವಿ ಡೋಂಟ್ ವಾಂಟ್ ಟು ಲೂಸ್ ಅವರ್ ಕಸ್ಟಮರ್ಸ್. ಬಹಳಷ್ಟು ಹಿರಿಯ ನಾಗರಿಕರಿದ್ದಾರೆ, ಮನೆಗೆ ಊಟ ತರಿಸ್ಕೊಳ್ಳುವವರು, ಚಿಲ್ಡ್ರನ್ಸ್ ಇದ್ದಾರೆ, ಸ್ಕೂಲಿಗೆ ಫುಡ್ ಅನ್ನು ತಗೊಂಡುಕೊಂಡು ಹೋಗ್ತಾರೆ. IT ಕಂಪ್ನಿಯಲ್ಲಿ ಕೆಲವರಿಗೆ ಹೊರಗಡೆ ಹೋಗಿ ತರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವರು ತಮ್ಮ ಜಾಗಕ್ಕೆ ಫುಡ್ ತರಿಸ್ಕೊಳ್ತಾರೆ. ಬಹಳಷ್ಟು ಪಿಜಿಗಳಲ್ಲಿ ಅವರಿಗೆ ಬೇರೆ ವಿಧವಾದ ತಿಂಡಿ ಬೇಕು ಅಂದಾಗ ತರಿಸ್ಕೊಳ್ತಾರೆ. ಅವರೆಲ್ಲರೂ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಮಗೂ ಕೂಡ ವ್ಯಾಪಾರ ಆಗ್ಬೇಕು. ಇದರಿಂದ ಸ್ವಿಗ್ಗಿ ಸಮಂಜಸವಾಗಿ ಮುಂದಿನ ದಿನಗಳಲ್ಲಿ ಬಂದ್ರೆ ಸ್ವಿಗ್ಗಿ ಇರ್ತದೆ, ಇಲ್ಲದಿದ್ರೆ ಬೇರೆಯವ್ರ ಜೊತೆನೂ ನಾವು ಹೆಚ್ಚುವರಿಯಾಗಿ ಡಿಸ್ಕಸ್ ಮಾಡ್ತೇವೆ. ನಮ್ಮ ಗ್ರಾಹಕರಿಗೂ ಮಾಲೀಕರಿಗೂ ಇಬ್ಬರಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಸ್ವಿಗ್ಗಿಯವರು ನಾವು ಹೇಳಿದಂತ ಎಲ್ಲ ತೊಂದರೆಗಳು ಅವರಿಗೆ ನಾವು ನಂಬರ್ ವೈಸ್ ಲಿಸ್ಟ್ ಮಾಡಿ ಕೊಡ್ತೇವೆ. ಅದನ್ನು ಸಿಸ್ಟಮ್ ಇನ್ ಪ್ಲೇಸ್ ಮಾಡಿದ್ರೆ ನಮಗೇನು ಬೇಸರವಿಲ್ಲ. ವಿ ಮೇ ಗೋ ವಿತ್ ಸ್ವಿಗ್ಗಿ ಇಫ್ ದೇ ಡೂ ಇಟ್ ಪರ್ಫೆಕ್ಟ್ಲಿ. ಸಮಂಜಸವಾದ ರೀತಿಯ ವ್ಯವಹಾರ ಮಾಡಿದ್ದಾರೆ. ಸರ್, ಒಂದಷ್ಟು ಚರ್ಚೆ ಆಗ್ತಾ ಇತ್ತು, ಈ ಹೋಟೆಲ್ ಮಾಲೀಕರೇ ಪ್ರತ್ಯೇಕವಾಗಿ ಒಂದು ಆಪ್ ಅನ್ನ ರೆಡಿ ಮಾಡಿಕೊಂಡು ಗ್ರಾಹಕರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ, ನಿಮಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ನೀವೇ ಒಂದು ಆ ರೀತಿ ಒಂದು ಫುಡ್ ಡೆಲಿವರಿ ವ್ಯವಸ್ಥೆಯನ್ನು ಮಾಡಬಹುದಾ? ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ONDC ಅಂತ ಬಂದಿತ್ತು. ಅವರ ಅಧಿಕಾರಿಗಳ ಜೊತೆ ಅವರ ಜೊತೆ ಒಂದು ಸಮಾಲೋಚನೆ 2-3 ಮೀಟಿಂಗ್ ಆಗಿದೆ. ಅದು ತಕ್ಷಣದಲ್ಲಿ ಆಗ್ಲಿಕ್ಕಿಲ್ಲ. ಎಲ್ಲ ಇದೇನಂದ್ರೆ ಆಲ್ರೆಡಿ ಬಹಳಷ್ಟು ಯಂಗ್ಸ್ಟರ್ಸ್ IT ಕಂಪ್ನಿಯವರು ಸ್ವಿಗ್ಗಿ ಝೊಮ್ಯಾಟೋನೇ ಅವ್ರಿಗೆ ಗೊತ್ತಿರೋದು, ಅದನ್ನೇ ಡೌನ್ಲೋಡ್ ಮಾಡ್ತಾರೆ. ನಮ್ಗೆ ಆಚ್ ಕಡೆಯಿಂದ ರೆಸ್ಪಾನ್ಸ್ ಬರಬೇಕು. ಇದನ್ನು ಬಹಳ ಸುಲಭವಾಗಿ ಮಾಡಬಹುದು. ಕೇರಳದಲ್ಲಿಯೂ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಜನಗಳು ಅದಕ್ಕೆ ಸ್ಪಂದಿಸಬೇಕು. ಸ್ವಿಗ್ಗಿ ಝೊಮ್ಯಾಟೋನೇ ಹೆಚ್ಚಿಗೆ ಡೌನ್ಲೋಡ್ ಮಾಡಿರೋದು. ಈಗಾಗಲೇ ಸುಮಾರು 2 ಲಕ್ಷ ಚಿಲ್ಲರೆ ಸ್ವಿಗ್ಗಿ ಝೊಮ್ಯಾಟೋಕ್ಕೆ ಗ್ರಾಹಕರಿದ್ದಾರೆ. 21,000ದಷ್ಟು ಬೆಂಗಳೂರು ನಗರದಲ್ಲಿ ಸ್ವಿಗ್ಗಿಗೆ ಮಾಲೀಕರು ಟೈಅಪ್ ಆಗಿದ್ದಾರೆ. ಯಾಕಂದ್ರೆ ಅಲ್ಲಿಂದಲೇ ಬಿಸ್ನೆಸ್ ಬರುವುದು. ಜನಗಳು ಇಡೀ ಬೆಂಗಳೂರಿನ 1.6 crores ಜನಗಳು ಹೆಚ್ಚಿಗೆ ಜನಕ್ಕೆ ತಿಳಿದುಕೊಂಡಿರುವುದು ಸ್ವಿಗ್ಗಿ ಝೊಮ್ಯಾಟೋನೇ. ಕೆಲವೊಂದು ಬಹಳ ಪ್ರತಿದಿನ ಸ್ವಿಗ್ಗಿ ಮೂಲಕ ಬೆಂಗಳೂರಲ್ಲಿ ಎಷ್ಟು ಜನ ನೀವು ಹೋಟೆಲ್ಗಳಿಂದ ಎಷ್ಟು ಫುಡ್ ಆರ್ಡರ್ ಹೋಗುತ್ತೆ ಒಂದು ಅಂದಾಜು ಪ್ರಕಾರ?
ಅದು ಸಮರ್ಪಕವಾದ ರೆಕಾರ್ಡ್ ನಮ್ಮ ಹತ್ರ ತಕ್ಷಣಕ್ಕೆ ಇಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಇದೇ ಬಹಳ ದೊಡ್ಡ ಮೊತ್ತ. ಸ್ವಿಗ್ಗಿಗೆ ಬಹಳ ಅತಿ ಹೆಚ್ಚಿನ ಬಿಸ್ನೆಸ್ ಆಗುದು ಇಡೀ ಮೆಟ್ರೋ ಸಿಟಿಯಲ್ಲಿ, ಬೆಂಗಳೂರು ನಗರದಲ್ಲೇ. ಬಹುತೇಕ ಎಲ್ಲಾ ಹೋಟೆಲ್ಗಳು ಕೂಡ ಸ್ವಿಗ್ಗಿ ಜೊತೆ ಟೈಪ್ ಮಾಡ್ಕೊಂಡಿದೆ. 21,000 ಹೋಟೆಲ್ಗಳು ಇರುವುದು. 30,000 ಹೋಟೆಲ್ಗಳಲ್ಲಿ 21,000 ಹೋಟೆಲ್ಗಳು, ಕ್ಲೌಡ್ ಕಿಚನ್ಸ್ ಎಲ್ಲ ಸೇರಿ ಈಗಾಗಲೇ ಸ್ವಿಗ್ಗಿ ಜೊತೆ ಇದ್ದಾರೆ. ಕೆಲವೊಂದು ಹೋಟೆಲ್ಗಳು ಯಾವುದೋ ಆನ್ಲೈನ್ ನಲ್ಲೂ ಇಲ್ಲ, ಆನ್ಲೈನ್ ಸರ್ವಿಸೇ ಕೊಡೋದಂತ ಹೋಟೆಲ್ಗಳು ಇದೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಅದು ಅಷ್ಟು ಒಳ್ಳೆ ಬಿಸ್ನೆಸ್ ಅಲ್ಲ ಅಂತ ಹೊರಗಡೆ ಬಂದಂತ ಹೋಟೆಲ್ಗಳು ಇದೆ ಬಹಳಷ್ಟು. ರಾವ್ ಅವರು, ಈಗ ನೀವ್ ಹೇಳಿದ ಪ್ರಕಾರ ನಿಮ್ಮ ಒಂದು ಬೇಡಿಕೆಗಳಿಗೆ ಮತ್ತು ಪಾರದರ್ಶಕವಾಗಿ ಇವೆಲ್ಲವೂ ಕೂಡ ವ್ಯವಸ್ಥೆ ಸ್ವಿಗ್ಗಿ ಸರಿ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಅದರ ಜೊತೆ ಗ್ರಾಹಕರಿಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಅವ್ರಿಗೆ ಏನಾದ್ರು ಕೂಡ ದರದಲ್ಲಿ ಕಡಿಮೆ ಆಗುತ್ತಾ? ಖಂಡಿತ ಸ್ವಲ್ಪ ದರದಲ್ಲಿಯೂ ಕಂಟ್ರೋಲ್ ಬರುತ್ತೆ. ಹರೇಬೇರಿ ದರಗಳು ಕೊಡಬೇಕಾಗಿಲ್ಲ, ಅವರಿಗೂ ಸ್ವಲ್ಪ ಮಟ್ಟಿನ ಲಾಭ ಆಗ್ಬಹುದು, ಮಾಲೀಕರಿಗೂ ಲಾಭ ಆಗ್ತದೆ. ಮಾಲೀಕರಿಗೆ ಲಾಭ ಅಂದ್ರೆ ಯಾರಿಗೆ ಅವ್ರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಅವರು ಕೊಡೋ ರೇಟ್ಗೆ ಹಾಕಿರೋ ಡಿಕ್ಲೇರ್ಡ್ ಅಗ್ರಿಮೆಂಟ್ ಪ್ರಕಾರ ಡಿಡಕ್ಟ್ ಮಾಡಿ ಸಂದಾಯವಾದ್ರೆ ಮಾಲೀಕರಿಗೆ ಆಗೋ ನಷ್ಟ ಕಮ್ಮಿ ಆಗ್ತದೆ. ಈಗ ಬಹಳಷ್ಟು ನಷ್ಟ ಆಗ್ತಾ ಇದೆ, ಅವರ ಜೊತೆ ವ್ಯಾಪಾರ ಮಾಡಿ ಅದು ಕಡಿಮೆ ಆಗುತ್ತೆ, ಅದು ಜೀರೋ ಲಾಸ್ ಆಗುತ್ತೆ. ಈ 21,000 ಹೋಟೆಲ್ಗಳು ಸ್ವಿಗ್ಗಿ ಜೊತೆ ಟೈಪ್ ಮಾಡ್ಕೊಂಡಿರ್ತದೋ ಈ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಪ್ತಾರಾ? ನಿಮ್ಮ ನಿರ್ಧಾರ, ನಿಮ್ಮ ಒಂದು ಹೋಟೆಲ್ ಸಂಘದ ನಿರ್ಧಾರಕ್ಕೆ ಎಲ್ಲ ಹೋಟೆಲ್ಗಳು ಸಹಮತ ವ್ಯಕ್ತಪಡಿಸ್ತಾರ? ಖಂಡಿತ ಬೇಡ ಅಂತಂದ್ರೆ ಖಂಡಿತ ಒಪ್ಪುವ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ನಾವು ಎಲ್ಲಾ ಸಂಘಟನೆಗಳು ಸೇರ್ತಾ ಇದ್ದೇವೆ. ಖಂಡಿತ ಒಪ್ಪಿಗೆ ಆಗ್ತದೆ. ಅಂದ್ರೆ ಬೇರೆ ಕೂಡ ಝೊಮ್ಯಾಟೊ ಕೂಡ ಇದೇ ರೀತಿ ಇತ್ತಾ ಅಥವಾ ಈ ಸ್ವಿಗ್ಗಿ ಮಾತ್ರ ಒಂದೇನಾ? ಬೇರೆ ಬೇರೆ ಅಂದ್ರೆ ಕೂಡ ಆನ್ಲೈನ್ ಫುಡ್ ಡೆಲಿವರಿಗಳು ಕೂಡ ಇದೇ ರೀತಿ ಇದೆಯಾ ಸಂಸ್ಥೆಗಳು? ಬೇರೆ ಸ್ವಿಗ್ಗಿ ಮತ್ತೆ ಇವಾಗ ಇರೋದು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊನೇ ಹೈಯೆಸ್ಟ್ ರೇಟ್ ನಲ್ಲಿ ಇರೋದು, ಹೈಯೆಸ್ಟ್ ಸರ್ವಿಸ್ ಕೊಡ್ತಾ ಇರೋದು ಅವರಿಬ್ಬರೇ. ಇವಾಗ ತಾನೇ ಬಂದಿರೋ ರ್ಯಾಪಿಡ್ ನೋಡ್ಬೇಕು, ಕಾದು ನೋಡ್ಬೇಕು. ಅದು ಇವಾಗ ತಾನೇ ಲಾಂಚ್ ಆಗಿದೆ, ಸರ್ವಿಸ್ ಪ್ರಾರಂಭಿಸಿದ್ದಾರೆ ಕಳೆದ 1 ತಿಂಗಳಿಂದ. ಒಂದೊಂದೇ ಪಿಕಪ್ ಆಗ್ತಾ ಇದ್ದಾರೆ. ಝೊಮ್ಯಾಟೊದಲ್ಲಿ ಇಲ್ಲಿರುವಷ್ಟು ಸಮಸ್ಯೆ ಇಲ್ಲ, ಅವ್ರ ಹತ್ರನೂ ಇತ್ತು, ಅದನ್ನ ಅವ್ರು ಸರಿಪಡಿಸಿಕೊಂಡ್ರು. ನಾವು ಹಲವಾರು ಮೀಟಿಂಗ್ ಅವ್ರ ಹತ್ರನೂ ಮಾಡಿದ್ದೇವೆ, ಅವರ ಹೆಡ್ ನ ಜೊತೆನೂ ಕೂತ್ಕೊಂಡೆವು. ಅವರು ಸ್ವಲ್ಪ ಮಟ್ಟಿಗೆ ಸರಿಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಸ್ವಿಗ್ಗಿ ಅವರು ಸರಿಪಡಿಸಿಕೊಳ್ಬೇಕು. ಸರಿಪಡಿಸಿಕೊಂಡ್ರೆ ನಮಗೆ ಏನು ತೊಂದರೆ ಇಲ್ಲ, ಅವರ ಜೊತೆನೂ ನಮ್ಮ ವ್ಯವಹಾರ ಮುಂದುವರಿಯುತ್ತೆ. ಈಗ 15ನೇ ತಾರೀಕಿಂದ ಒಂದ್ ವೇಳೆ ನಿಮ್ ಮಾತುಕತೆಗೆ ಬರ್ಲಿಲ್ಲ, ಒಪ್ಲಿಲ್ಲ ಅಂತ 15ನೇ ತಾರೀಕಿಂದ ಸಂಪೂರ್ಣ ಸ್ವಿಗ್ಗಿ ಸೇವೆಯನ್ನ ಸ್ಥಗಿತಗೊಳಿಸಿರೋ ಹೋಟೆಲ್ಗಳು. ನಮಗೆ ಸಮರ್ಪಕವಾದ ಹಣ ಸಂದಾಯವಾಗುವಂತ ಮಾತುಕತೆ ನಡೆಯದಿದ್ರೆ ಖಂಡಿತ 15ನೇ ತಾರೀಕಿಂದ ಸ್ವಿಗ್ಗಿ ಇರುವುದಿಲ್ಲ. ತುಂಬಾ ಧನ್ಯವಾದ ಪಿ.ಸಿ. ರಾವ್ ಅವರೇ ಮಾತಾಡೋದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಬೆಂಗಳೂರು ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷರಾದಂತಹ ಪಿ.ಸಿ. ರಾವ್ ಅವರ ಅಭಿಪ್ರಾಯ. ಸ್ವಿಗ್ಗಿ ಫುಡ್ ಲೈನ್ ಏನು ಆನ್ಲೈನ್ ಫುಡ್ ಡೆಲಿವರಿಯಲ್ಲಿ ಸ್ವಿಗ್ಗಿ ಕಂಪನಿ ಕೊಡ್ತಿರುವಂತಹ ಒಂದಷ್ಟು ವಿಚಾರಗಳಿದೆ ಅಲ್ವಾ, ಅಂದ್ರೆ ಸ್ವಿಗ್ಗಿ ಕಂಪನಿಯಲ್ಲಿ ಒಂದಷ್ಟು ಪಾರದರ್ಶಕತೆ ಕೊರತೆ ಇದೆ ಮತ್ತು ಚಾರ್ಜಸ್ ಅನ್ನ ಬೇಕಾಬಿಟ್ಟಿ ಆಗ್ತಾ ಇದ್ದಾರೆ. ಇದನ್ನ ಪಾರದರ್ಶಕವಾಗಿ ತರುವಂತ ನಿಟ್ಟಿನಲ್ಲಿ ನಾವು ಗಡುವನ್ನು ಕೊಟ್ಟಿರುವಂತದ್ದು. 15 ದಿವಸ ಒಳಗಡೆ ಏನಾದ್ರು ಕೂಡ ಅವರು ಬಗೆಹರಿಸಲಿಲ್ಲ ಅಂತಂದ್ರೆ ಅಥವಾ ನಮ್ಮ ಒಂದು ಮಾತುಕತೆಗೆ ಬರ್ಲಿಲ್ಲ ಅಂತಂದ್ರೆ ಬೆಂಗಳೂರು ಹೋಟೆಲ್ಗಳಿಂದ ಸ್ವಿಗ್ಗಿ ಡೆಲಿವರಿಯನ್ನ ಸ್ಥಗಿತಗೊಳಿಸಲಾಗುವುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು, ಸಂದೇಶವನ್ನ ರವಾನೆ ಮಾಡಿರುವುದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.